పెను తుఫాను తలొంచి చూసే తొలి నిప్పు కణం అతడే. చెప్పు. मतलब मुसलमान का मतलब कांग्रेस, कांग्रेस का मतलब मुसलमान. మంచి మర్యాద లేని ఎదవల్లారా, ఏం జన్మరా మీది? నమ్మ బతుకు బురదలో పంది బతుకుతుంది, నువ్వు బతుకుతున్నావు ఎందుకురా? ఎదవన్నారు ఎదవ ఎదవ. అమ్మాయి ఏం ఫీల్ ఉండదు మామయ్య. हर हर महादेव दोस्तों, स्वागत है आपका एक और ब्रांड न्यू वीडियो के अंदर। तो जल्दी से वीडियो को लाइक कर दो, चैनल को अभी तक आपने सब्सक्राइब नहीं करके रखा है तो भाई जल्दी से चैनल को सब्सक्राइब कर दो और नीचे कमेंट बॉक्स के अंदर हर हर महादेव का नारा जरूर लगा देना, क्योंकि वीडियो को हम हर हर महादेव के नारे से ही शुरू करने। ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ನಮ್ಮ ದೇಶದ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಯವರು ನಿನ್ನೆ ನಮ್ಮ ಸ್ವಾತಂತ್ರ್ಯ ದಿನೋತ್ಸವ ಇತ್ತಲ್ಲ, ಆಗಸ್ಟ್ 15ರಂದು ನಮ್ಮ ರಾಷ್ಟ್ರೀಯ ಗೀತೆಯನ್ನು ಅವಮಾನ ಮಾಡಿದ್ದಾರೆ. ಇವರು ನಮ್ಮ ದೇಶದ ನಾಯಕರಂತೆ. ಇವರಿಗೆ ದೇಶಭಕ್ತಿ ಇಲ್ಲ, ರಾಷ್ಟ್ರೀಯ ಗೀತೆ ಬಗ್ಗೆ ಗೌರವ ಇಲ್ಲ. ಈ ಮಲ್ಲಿಕಾರ್ಜುನ್ ಖರ್ಗೆ ಆಯಿತು, ಸೋನಿಯಾ ಬೂರಿ ಕಾಕಿ ಇಟಲಿ, ಆ್ಯಂಟಿನೋ ಮೈನೋ ಆಕೆಗೆ ಚಸ್ಮಾ ಇಟ್ಕೊಂಡು ಬೇಬಿ ಕಟಿಂಗ್ ಮಾಡಿಕೊಂಡು ಏನದು ಮತ್ತೆ ನೋಡಿದ್ರೆ ಸೀರೆ, ಯಾಕೆ ಸೀರೆ ಯಾಕೆ ಉಟ್ಕೋಬೇಕು? ಮತ್ತೆ ಅದೊಂದು ಕ್ರಿಶ್ಚಿಯನ್ ಲಂಗಗವನ ಹಾಕೊಂಡ್ಬಿಟ್ರೆ ಆಯ್ತಲ್ಲ, ಹೌದಲ್ಲ? ಹಣೆ ಕುಂಕುಮ ಇರಂಗಿಲ್ಲ. ಇವರು ಹಿಂದೂಗಳಂತವ್ರು. ಇವನು ಕಾಶ್ಮೀರ ಪಂಡಿತ ಅಂತ, ಇವನು ರಾಹುಲ್ ಫಿರೋಜ್ ಖಾನ್ ಗ್ಯಾಂಡಿ ಕಾಶ್ಮೀರ ಬ್ರಾಹ್ಮಣು ಅಂತ ಹೇಳ್ತಾನೆ. ಇವರು ಹಿಂಗ ದೇಶದ ರಾಷ್ಟ್ರೀಯ ಗೀತೆಯನ್ನು ಅವಮಾನ ಮಾಡಿ, ಒಂದೇ ಮಾತರಂ ಗೀತೆಯನ್ನು ಅವಮಾನ ಮಾಡಿದರೆ ಇವರಿಗೆ ಒಂದು 5 ನಿಮಿಷ ದೇಶಭಕ್ತಿಯಿಂದ ನಿಂದಳಕ್ಕೂ ಆಗೋದಿಲ್ಲ. ಅಂದರೆ ಎಷ್ಟು ಹೇಗೆ ನೋಡ್ರಿ, ಆ ವಿಚಾರ ಮಾಡ್ರಿ. ಈ ಕಚಡ ಕಾಂಗ್ರೆಸ್ ಪಾರ್ಟಿಯನ್ನು ಇದು ಬ್ರಿಟಿಷ್ ಅವರು ಬಿಟ್ಟು ಹೋದಂಥ ಪಾರ್ಟಿ. ಅವ್ರು ಬಿಟ್ಟು ಹೋದಂಥ ಪಾರ್ಟಿಯನ್ನೇ ಇವರು ಮುಂದುವರಿಸ್ತಾ ಬಂದಿದ್ರು ಇಷ್ಟು ವರ್ಷಗಳು. ನಮ್ಮ ಹಿಂದೂಗಳಿಗೆ ಇದುವರೆಗೂ ಜ್ಞಾನ ಬಂದಿಲ್ಲ, ಆದರೆ ಈಗೀಗಲೇ ಜ್ಞಾನ ಬರ್ತಾ ಇದೆ. ಇನ್ನೂ ಜ್ಞಾನ ಬರಬೇಕು. ಕಾಂಗ್ರೆಸ್ ಎಂಬ ಕಚಡ ಕಾಂಗ್ರೆಸ್ ಪಾರ್ಟಿ ಯಾವ ರಾಜ್ಯದಲ್ಲಿ ಒಂದು ಸೀಟನ್ನು ಬರಬಾರ್ದು, ಅದನ್ನು ಬ್ರಿಟಿಷರ ಜೊತೆಗೆ ಕಳಿಸಿಬಿಡ್ಬೇಕು. ಸೊ ವೀಕ್ಷಕರೇ, ನೋಡಿ ಇವರು ಒಂದು ದೇಶಭಕ್ತಿ ಹೇಗಿದೆ ಅಂತ ನೀವೇ ನೋಡಿ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಒಂದೇ ಮಾತರಂ ರಾಷ್ಟ್ರೀಯ ಗೀತೆ ನಡೀತಾ ಇರ್ತಿರ್ಬೇಕಾದ್ರೆ ಈ ಸೋನಿಯಾ, ಆಂಟಿನೋ ಮೈನೋ ಮತ್ತು ಈ ಮಲ್ಲಿಕಾರ್ಜುನ್ ಕರ್ರೆಗಿರ್ತಾನೆ. ಇವಾಗ ಯಾವುದು ದನ ಇದ್ದಂಗೆ, ಎಮ್ಮೆ ಕೋಣ ಇದ್ದಂಗೆ ಇರ್ತಾನೆ. ಯಾವ ರೀತಿಯಾಗಿ ಅವಮಾನ ಮಾಡ್ತಿದ್ದಾರೆ ನೋಡ್ರಿ. ಆ ರಾಷ್ಟ್ರೀಯ ಗೀತೆ ನಡೀತಿರ್ಬೇಕಾದ್ರೆ ಎಷ್ಟು ಶಿಸ್ತಾಗಿ ಏಕಾಗ್ರತೆಯಾಗಿ ನಿಂದಿರ್ಬೇಕು, ಹೌದಲ್ವಾ? ನೋಡಿದ್ರಲ್ಲ, ಆ ರಾಷ್ಟ್ರೀಯ ಗೀತೆಗೆ ಇವ್ರಿಗೆ ಲೆಕ್ಕನಲ್ಲಿ ಇವರಿಗೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಕಾಂಗ್ರೆಸ್ ಪಾರ್ಟಿ ಯಾವ ರಾಜ್ಯದಲ್ಲಿ ಒಂದು ಸೀಟು ಬರಬಾರ್ದು. ನೆಕ್ಸ್ಟ್ ಟೈಮ್ ಹಾಗೆ ಮಾಡಬೇಕು, ಸರಿನಾ? ಮುಂದೆ ನೋಡಿ. ಕಮಲ ಕಮಲ ದಲ ವಿಹಾರಿ ಒಂದೇ ಮಾತ್ರ
ನೋಡಿದ್ರಲ್ಲ ವೀಕ್ಷಕರೇ, ಇವ್ರು ರಾಹುಲ್ ಫಿರೋಜ್ ಖಾನ್ ಗ್ಯಾಂಡಿ ರಾಜ್ಯಾಂಗದ ಬಗ್ಗೆ ಮಾತಾಡ್ತಾನೆ, ಸಂವಿಧಾನ ಅಂತಾನೆ, ಏನೇನೋ ಅಂತಾನೆ. ಇವನು ರಾಷ್ಟ್ರಗೀತೆ ಮಾಡಬೇಕಾದ್ರೆ ಒಂದು ಏಕಾಗ್ರತೆಯಾಗಿ ನಿಲ್ಲಕ್ಕಾಗುತ್ತೆ, ಆಗ್ತಾ ಇಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಮತ್ತೆ ಏನಪ್ಪ ಇದು ಯಾವಾಗ ಮುಗ್ತದ ಅಂತ ಅವನಿಗೆ ಎಷ್ಟು ಆತರ ಅದ ನೋಡ್ರಿ. ಅರ್ಥ ಆಯ್ತಲ್ಲ ವೀಕ್ಷಕರೇ, ಇದು ರಾಹುಲ್ ಫಿರೋಜ್ ಖಾನ್ ಗ್ಯಾಂಡಿ. ರಾಹುಲ್ ಫಿರೋಜ್ ಖಾನ್ ಗ್ಯಾಂಡಿ ಅಂದ್ರೆ ಗೊತ್ತಲ್ಲ, ಇವನು ಫಿರೋಜ್ ಖಾನ್ ಮೊಮ್ಮಗ. ಇವರು ಹಿಂದೂ ಅಲ್ಲ, ಇವನು ಮುಸ್ಲಿಮು, ಇವರಮ್ಮ ಕ್ರಿಶ್ಚಿಯನ್ನು. ಅರ್ಥ ಆಯ್ತಲ್ಲ ವೀಕ್ಷಕರೇ, ನಮ್ಮ ದೇಶ ಹಿಂದೂಗಳ ದೇಶ. ಪಾಕಿಸ್ತಾನ ಮುಸಲ್ಮಾನ್ ತಗೊಂಡ್ರು, ಬ್ರಿಟಿಷರು ಕ್ರಿಶ್ಚಿಯನ್ ನಾವು ನಮ್ಮ ದೇಶದಿಂದ ಓಡಿಸಿದ್ವಿ. ಮತ್ತೆ ನಮ್ಮ ದೇಶಕ್ಕೆ ಈ ಕ್ರಿಶ್ಚಿಯನ್ ಮಾಡ್ಕೊಂಬಂದ ರಾಹುಲ್ ಯಾರು, ರಾಜು ಫಿರೋಜ್ ಖಾನ್ ಗ್ಯಾಂಡಿ. ಸರಿ ವೀಕ್ಷಕರ, ಮುಂದೆ ಕೇಳಿ. बिहारी ಸೊ ಇದು ವೀಕ್ಷಕರೇ ಇವರ ದೇಶಭಕ್ತಿ. ಅರ್ಥ ಆಯ್ತಲ್ಲ, ಕಚಡ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ದೇಶಭಕ್ತಿ ಇಲ್ಲ. ಅವರು ರಾಷ್ಟ್ರಗೀತೆಯನ್ನು ಒಂದೇ ಮಾತರಂ ಇದ ಗೀತೆಯನ್ನು ಗೌರವಿಸುವುದಿಲ್ಲ. ಅವ್ರಿಗೆ ಒಂದೇ ಮಾತರಂ ಒಂದು ಇಷ್ಟನೇ ಇಲ್ಲ ಅವರಿಗೆ. ಯಾಕಂದ್ರೆ ಈ ದೇಶ ಮತ್ತೆ ಈ ಗಾಂಧಿ, ಟಕ್ಲಾ, ಪೂಲ್ವಾಲ್, ನೆಹರು ಮಾಡಿದ್ರಲ್ಲ, ಈ ದೇಶವನ್ನು ಇನ್ನ ಹೊಡಿಬೇಕು, ಇನ್ನು ಮುಸಲ್ಮಾನರಿಗೆ ಹಂಚಬೇಕು, ದೇಶನ ಕ್ರಿಶ್ಚಿಯನ್ರಿಗೆ ಹಂಚ್ಬೇಕೆಂಬ ಇವ್ರ ಪ್ಲಾನ್ ಅನ್ಮತ್ತು. ಸೊ ವೀಕ್ಷಕರ, ಮತ್ತೆ ನೀವೇನಂತೀರಿ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬರೋ ವಿಡಿಯೋಗೆ ಭೇಟಿಯಾಗೋಣ, ಓಕೆನಾ? ಜೈ ಹಿಂದ್, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.